ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಈ ಮನವಿಯನ್ನು ನಾನು ಎಲ್ಲ ನಿರ್ದೇಶಕರ ಪರವಾಗಿ ಸ್ವೀಕಾರ ಮಾಡಿ ಇದರ ಬಗ್ಗೆ ಕೂಲಂಕಷವಾಗಿ ವಿಚಾರ ಮಾಡಿ ಮುಂದಿನ ಕ್ರಮ ಜರುಗಿಸಲಾಗುವುದು. ಅದೇ ರೀತಿ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ತಮಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಯಾವುದೇ ಥರ ಬ್ಯಾಂಕಿನ ವ್ಯವಹಾರವನ್ನು ಒಂದು ತಡೆ ಮಾಡದೆ ನೀವು ಸ್ಟ್ರೈಕನ್ನು ಹಿಂತೆಗೆದುಕೊಂಡು ತಾವು ಮನವಿಯನ್ನು ಕೊಡುವ ಮುಖಾಂತರ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದೀರಿ. ಈಗಾಗಲೇ ತಾವು ಕೂಡ ಬ್ಯಾಂಕಿನ ಒಂದು ಹಿತದೃಷ್ಟಿಯಿಂದ ಈ ಕ್ರಮವನ್ನು ಕೊಂಡಿದ್ದು ತಮಗೆ ಅಭಿನಂದನೆಗಳು ಕೂಡ ಸಲ್ಲಿಸಿ ಇದರ ಬಗ್ಗೆ ಮುಂದಿನ ದಿನಮಾನ ಯಾವುದೇ ಥರ ತಮ್ಮ ಜೊತೆಗೆ ನಾವು ನಿರ್ದೇಶಕ ಮಂಡಳಿಯವರು ಕೂಡ ಇರ್ತೀವಿ ಅಂತ ಹೇಳಿ ಇದು ಕೂಲಂಕಷವಾಗಿ ವಿಚಾರ ಮಾಡಿ ಈಗಾಗಲೇ ನಾವು ನಿರ್ದೇಶಕ ಮಂಡಳಿ ಒಂದು ಎಮರ್ಜೆನ್ಸಿ ಮೀಟಿಂಗನ್ನು ನಿನ್ನೆನೇ ಕರೆದು ನಮ್ಮ ಜೊತೆಗೆ ಸ್ವಲ್ಪ ಮಟ್ಟಿಗೆ ಮುಂದೆ ಕೂಡ ಸಂಧಾನ ಮಾಡಿ ಈ ಒಂದು ವಿಷಯವನ್ನು ಮುಗಿಸಲು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ ಅಂತ ಕೇಳಬಯಸ್ತೇನೆ. ಸರ್, ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್. ಬ್ಯಾಂಕಿನ ಬಗ್ಗೆ ತಪ್ಪು ಮಾಹಿತಿಯನ್ನು ಹೇಳಿ ಆಮೇಲೆ ನಮ್ಮ ಮೇಲೆ ಸುಮಾರು ಆರೋಪಗಳು ಮಾಡಿದ್ದಾರೆ. ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಂತೇಳಿ ನಮ್ದೊಂದು ಮನವಿ ಇತ್ತು. ಬ್ಯಾಂಕಿನ ಮೇಲೆ ಯಾರಾದರೂ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟರೆ ಅವ್ರ ಮೇಲೆ ನಾವು ಕ್ರಮವನ್ನು ತಗೋಬೇಕು. ಬ್ಯಾಂಕಿನ ಏನೇ ಇರಲಿ, ನಮ್ಮದು ವೈಯಕ್ತಿಕವಾಗಿ ಜಗಳ ಯಾರಾದರೂ ಕೂಡ ಇರ್ಬೋದು. ಅದು ಬ್ಯಾಂಕಿನ ಮೇಲೆ ಏನಾರ ಅಹಿತಕರ ಘಟನೆ ಅಥವಾ ಬ್ಯಾಂಕಿನ ಮೇಲೆ ಯಾರಾದರೂ ಮಾತಾಡಿ ನಾವೆಲ್ಲರೂ ಅದು ಇಲ್ಲ, ನಾವು ನೋಡಿಲ್ಲ, ನೋಡಿದ ನಂತರ ಅದನ್ನು ಸರ್. ಈಗ ಸೌದಿಯವರು ಹೇಳ್ತಿದ್ದಾರೆ ಸರ್, ನಾವೊಂದು ವಿನಂತಿ ಅಂದ್ರೆ ಇನ್ನೊಂದು ಕೇಳ್ತೀವಿ ಸರ್. ಅವ್ರ ಹಳೆಯನ ವರ್ಗಾವಣೆ ನಮ್ಮ ಪಾತ್ರ ಐತೆ ಅಂತ ಹೇಳ್ತಾರೆ. ನಾವು ಏನಂತ ಇನ್ವಾಲ್ವ್ ಅದೇನು ಸರ್? ಅದನ್ನ ಕಾಯ್ದೆ ಯಾರು ಮಾಡಿದ್ರಿ? ಅಲ್ಲ, ಕಾಯ್ದೆ ನಾವು ಬೋರ್ಡ್ದವರು ಮಾಡಿದ್ದೀವಿ. ಅದು ಎಲ್ಲರಿಗೂ ಹೇಳಿದ್ದೇವೆ ನಾವು. ಬೋರ್ಡ್ನಲ್ಲಿ ನೋಡ್ರಿ, ಇನ್ನೂವರೆಗೆ ನಿಯಮಗಳು ಬ್ಯಾಂಕಿನಲ್ಲಿ ಒಂದು ಸೂಚಕ ನಡಿಬೇಕಾದ್ರೆ 3 ವರ್ಷ ನಂತರ ಎಲ್ಲರೂ ಟ್ರಾನ್ಸ್ಫರ್ ಆಗಬೇಕು. ಅದು ಇನ್ನೂವರೆಗೆ ನಮ್ಮಲ್ಲಿ ಆಗಿದ್ದಿಲ್ಲ. ವಿಶೇಷವಾಗಿ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಸಭೆಯಲ್ಲಿ ನಾನು ಇಟ್ಟಾಗ 10 ವರ್ಷ ನಂತರ ಅದನ್ನು ಮಾಡೋಣ ಅಂತಿಟ್ಟಾಗ ಎಲ್ಲರೂ ಸೇರಿ 5 ವರ್ಷ ನಂತರ ಯಾರು ಒಂದೇ ಜಾಗಕ್ಕಿದ್ದಾರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕಂತ ಒಂದು ವಿಷಯ ಒಂದು ಸರ್ವಾನುಮತದಿಂದ ಪಾಸ್ ಮಾಡಿದ್ದಾರೆ. ಅದರವಾಗಿ ಮೊದಲನೇದಾಗಿ ನಾವು TCOಗಳನ್ನ ಪ್ರಾರಂಭ ಮಾಡಿದೆವು. TCOಗಳಂದ್ರೆ ಈಗ ಮಾರ್ಚ್ ಬರೋದ್ರಿಂದ ಮಾರ್ಚ್ವರೆಗೆ ಯಾರನ್ನೂ ಟ್ರಾನ್ಸ್ಫರ್ ಮಾಡಬಾರ್ದು ಅಥವಾ ಹೊಸ ಬ್ರ್ಯಾಂಚ್ಗೆ ಹೋಗೋದ್ರಿಂದ ಅಲ್ಲಿ ಸ್ವಲ್ಪ ವ್ಯವಹಾರಕ್ಕೆ ಅಡಚಣೆ ಆಗ್ಬೋದು ಅಂತ ತಿಳ್ಬೋದು. ಮಾರ್ಚ್ ನಂತರ ಬ್ರ್ಯಾಂಚ್ ಮ್ಯಾನೇಜರ್ ಇರ್ಬೋದು ಮತ್ತು ಬ್ಯಾಂಕ್ ಇನ್ಸ್ಪೆಕ್ಟರ್ ಇರ್ಬೋದು, ಇವ್ರನ್ನ ಪ್ರಾರಂಭ ಮಾಡಿ ನಂತರ ಕ್ಲರಿಕಲ್ ಲೆವೆಲ್ ಅಂದರೆ ಒಮ್ಮೆ ಎಲ್ಲ ಬ್ಯಾಂಕಿನಾಗ ಮಾಡಬೇಕಂತ ಬರೋದಲ್ಲ, ಹಂತವಾಗಿ ಮಾಡಬೇಕಂತ ತಿಳ್ಕೊತೀವಿ. ಮತ್ತು ಇನ್ನೊಂದವರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ನಿರ್ದೇಶಕರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಕಾರ್ಮಿಕರು ಕೂಡ ಅದಕ್ಕೆ ಸಹಕಾರ ಮಾಡಿದೆ. ಅದರದ್ದೇನೂ ಪಾತ್ರ ಇಲ್ಲ. ಅದನ್ನು ಅದು ತಪ್ಪು ತಿಳುವಳಿಕೆ ಅದ. ಅದರದ್ದೇನೂ ಪಾತ್ರ ಇಲ್ಲ ಅಂತ ನಾನು ಹೇಳ್ದೆ. ಯಾರ್ದೂ ಪಾತ್ರ ಇಲ್ಲ. ನಾವು ನಿರ್ದೇಶಕ ಮಂಡಳಿ ಆ್ಯಸ್ ಎ ಅಧ್ಯಕ್ಷ ಆಗಿ ನಾವು ನಿರ್ಣಯವನ್ನು ತಗೋತೀವಿ ಹೊರತು ಇದು ಯಾರ್ದೂ ಒತ್ತಡ ಇಲ್ಲ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಅಯ್ಯಯ್ಯೋ